ಇನ್ನು ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಮಿಡ್ ನೈಟ್ ಮೀಟಿಂಗ್ ನಡೆದಿದೆ. 1 ಗಂಟೆ ಕಾಲ ಆಪ್ತರ ಜೊತೆಗೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಿದ್ದಾರೆ. ಮಂಡ್ಯ ಜಿಲ್ಲಾ ನಾಯಕರಾದಂತಹ ಚಲುವರಾಯಸ್ವಾಮಿ, ರವಿ ಗಣಿಗ, ಉದಯ್ ಕದಲೂರು, ಬೇಳೂರು ಗೋಪಾಲ್ ಕೃಷ್ಣ ಜೊತೆ ಮಿಡ್ ನೈಟ್ ಸಭೆ. ರಾಜ್ಯ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಮಂಜುನಾಥ್ ಗೌಡ ಕೂಡ ಇದ್ರು. ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್ ಜೊತೆಗೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಚರ್ಚೆ ಬಳಿಕ ಡಿಕೆ ಮನೆಯಿಂದ ನಾಯಕರು ಹೊರಟಿದ್ದಾರೆ. ನೋಡಿ, ಮಿಡ್ ನೈಟ್ ನಲ್ಲಿ ಆದಂತಹ Hotel Management with AI. Join IIHM, International Institute of Hotel Management. ವಿಚಾರಗಳಿವು. ಆಪ್ತರ ಜೊತೆಗೆ 1 ಗಂಟೆಗೂ ಹೆಚ್ಚು ಕಾಲ ಡಿಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸಿದ್ದಾರೆ. ಒಂದ್ ಕಡೆ ಡಿಸಿಎಂ ವಿಚಾರ ಬಹಳ ಚರ್ಚೆ ಆಗ್ತಾ ಇರುವಂತದ್ದು. ಯಾಕಂದ್ರೆ 4 ಡಿಸಿಎಂ ಸೀಟ್ಗಳನ್ನ ನೀಡ್ತಾರೆ ಅನ್ನುವಂತಹ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ನಿಜಾನಾ ಗೊತ್ತಿಲ್ಲ. ಆ ಕುರಿತಂತೆ ಏನಾದ್ರೂ ಲಾಭಿ ನಡೀತಾ ಇದೆಯಾ, ಅಥವಾ ಸಚಿವ ಸ್ಥಾನ ಆಕಾಂಕ್ಷಿಗಳಿದ್ದಾರೆ. ಹಲವರು ಈಗಾಗಲೇ ದೆಹಲಿ ಭೇಟಿ ಕೊಟ್ಟಿದ್ದನ್ನ ನಾವು ನೋಡಿದ್ವಿ. ಹೈಕಮಾಂಡ್ ಜೊತೆಯೇ ಲಾಭಿಗೆ ಮುಂದಾದಂತಹ ಘಟನೆಗಳು ನಡೆದವು. ಅದಾದ ನಂತರದಲ್ಲಿ ಯಾವಾಗ ಡಿಕೆ ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕೇರ್ತಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಯಿತು. ಆ ಬೆನ್ನಲ್ಲೇ ಹಲವು ನಾಯಕರು, ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ, ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ನಿನ್ನೆ ಮಿಡ್ ನೈಟ್ ನಲ್ಲಿ ಒಂದಷ್ಟು ನಾಯಕರು, ನಲ್ಪಾಡ್ ಜೊತೆಗೆ ಮಂಜುನಾಥ್ ಗೌಡ್ರು ಅಂದ್ರೆ ರಾಜ್ಯ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ, ಜೊತೆಗೆ ಉದಯ್ ಕದಲೂರ್ ಅವರು, ಬೇಳೂರು ಗೋಪಾಲ್ ಕೃಷ್ಣ ಅವರು, ಚಲುವರಾಯಸ್ವಾಮಿ, ರವಿ ಗಣಿಗ ಸೇರಿದಂತೆ ಹಲವು ನಾಯಕರು 1 ಗಂಟೆಗೂ ಕಾಲ ಹೆಚ್ಚು ಚರ್ಚೆಯನ್ನು ನಡೆಸಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ.